ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮೆಂತ್ಯ ಸೊಪ್ಪಿನಿಂದ ಎಗ್ ಬುರ್ಜ್ ಮಾಡ್ತಾಯಿದ್ದೀನಿ. ನೀವು ಕೂಡ ಈಗ ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಉಳ್ಳಾಗಡ್ಡಿ ಹಾಗೂ ಮೆಣಸಿನ್ಕಾಯಿ ಕೊತ್ತಂಬರಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾದ ನಂತರ ಉಳ್ಳಾಗಡ್ಡಿಯನ್ನು ಹಾಕಿ ಹಾಗೆ ಮೆಣಸಿನ್ಕಾಯನ್ನು ಹಾಕಿ ಚೆನ್ನಾಗಿ ಕಲಿಸಿ ಈಗ ಮೆಂತ್ಯ ಸೊಪ್ಪನ್ನು ಹಾಕಿ ಅದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ತಿರುವಾಡಿ ಈಗ ಸ್ವಲ್ಪ ಮುಚ್ಚಿಡಿ. ಸ್ವಲ್ಪ ಹೊತ್ತು ಬೆನೀಲಿ. ಅದು ಸ್ವಲ್ಪ ಉಪ್ಪು ಹಾಕಿ ಮುಚ್ಚಿಡಿ. ಈಗ ತೆಗೆದು ಒಂದು 2-3 ಅಥವಾ 4 ಮೊಟ್ಟೆಯನ್ನು ಹಾಕ್ಕೊಳ್ಳಿ. ಎಲ್ಲವನ್ನು ಒಂದೊಂದಾಗಿ ಒಡೆದು ಹಾಕ್ಕೊಳ್ಳಿ. ಇಲ್ಲಾಂದರೆ ನೀವು ಒಂದು ಪಾತ್ರೆಯಲ್ಲಿ ಬೇರೆ ಪಾತ್ರೆಯಲ್ಲಿ ಎಲ್ಲ ಒಡೆದಿಟ್ಕೊಂಡು ಅವನು ಕೂಡ ಹಾಕ್ಕೊಳ್ಳಿ. ಸೊಪ್ಪನ್ನು ಸಣ್ಣ ಮಕ್ಕಳೆಲ್ಲ ತಿನ್ನೋದಿಲ್ಲವಲ್ಲ, ಹಾಗಾಗಿ ಈ ರೀತಿ ಮಾಡಿಕೊಟ್ರೆ ತಿಂತಾರೆ. ಈಗ ಎಲ್ಲವನ್ನು ಒಡೆದು ಹಾಕ್ಕೊಂಡಿದ್ದೀನಿ. ಈಗ ಸಣ್ಣದಾಗಿ ತಿರುವಿ, ತುಂಬ ತಿರುಗಿಬಿಟ್ರೆ ಅದು ತತ್ತಿ ಕಾಣಿಸೋದೇ ಇಲ್ಲ. ಸುಮ್ಮನೆ ಹಗುರವಾಗಿ ಸ್ವಲ್ಪ ತಿರುಗಿಸಿ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಹಾಕಿ ಇನ್ನೊಮ್ಮೆ ಒಂದು ಸತಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ರೊಟ್ಟಿ ಜೊತೆ ಚಪಾತಿ ಜೊತೆ ತಿನ್ನೋದಕ್ಕೆ ರೆಡಿ ಇರುತ್ತೆ. ಎಲ್ಲರಿಗೂ ಧನ್ಯವಾದಗಳು.